ನಮಸ್ಕಾರ ಸ್ನೇಹಿತರೆ, ಗದಗ ಪಟ್ಟಣದಲ್ಲಿರುವಂತಹ ಪಶ್ಚಿಮ ಚಾಲುಕ್ಯರ ಕಾಲದ ತ್ರಿಕೂಟೇಶ್ವರ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತ್ರಿಕೂಟೇಶ್ವರ ದೇವಾಲಯದ ವಾಸ್ತುಶಿಲ್ಪವನ್ನು ಅಮರಶಿಲ್ಪಿ ಜಕ್ಕಣಾಚಾರಿ ವಿನ್ಯಾಸಗೊಳಿಸಿದ್ದಾರೆ. ಈ ದೇವಾಲಯವನ್ನು ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1050 ರಿಂದ 1200 ಸುಮಾರಿಗೆ ನಿರ್ಮಿಸಲಾಗಿದೆ. ಈ ದೇವಸ್ಥಾನ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಗದಗ ಪಟ್ಟಣದಲ್ಲಿದೆ. ಗದಗ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿರುವಂತಹ ಅನೇಕ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ದೇವಾಲಯದ ಸಂಕೀರ್ಣ ಶಿಲ್ಪಕಲೆಯೊಂದಿಗೆ ಅಲಂಕೃತ ಕಂಬಗಳನ್ನು ಹೊಂದಿದೆ. ಸಭಾಂಗಣದ ಒಳಗೆ ಸ್ತಂಭಗಳಲ್ಲಿ ಆಳವಿಲ್ಲದ ಗೂಡುಗಳಲ್ಲಿ ಶಿಲ್ಪಗಳನ್ನು ಜೋಡಿಸಲಾಗಿದೆ. ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾಗಿದ್ದು, ಈ ದೇವಾಲಯದಲ್ಲಿ ಒಂದೇ ಕಲ್ಲಿನ ಮೇಲೆ 3 ಶಿವಲಿಂಗಗಳನ್ನು ಅಳವಡಿಸಲಾಗಿದೆ. ಈ 3 ಲಿಂಗಗಳು ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ ಸರಸ್ವತಿಗೆ ಸಮರ್ಪಿತವಾದಂಥ ಒಂದು ದೇವಾಲಯವಿದೆ. ಇಲ್ಲಿ ಸರಸ್ವತಿ, ಗಾಯತ್ರಿ, ಶಾರದೆ ಈ 3 ದೇವತೆಗಳಿಗೆ ಸಮರ್ಪಿತವಾಗಿದೆ. ಇಲ್ಲಿರುವ ಪ್ರತಿಮೆಗಳು ಹೊಸದಾಗಿದ್ದು, ದೇವಸ್ಥಾನ ಮಾತ್ರ ಹಳೆಯ ಶೈಲಿಯಲ್ಲಿದೆ. ಬಹಳ ಹಿಂದೆಯೇ ಸರಸ್ವತಿ ದೇವಸ್ಥಾನವನ್ನು ಹಾಳುಗೆಡವಲಾಗಿದೆ. ಆದ ಕಾರಣ ಇಲ್ಲಿ ಪೂಜೆ ಕೂಡ ನಡೆಯುವುದಿಲ್ಲ. ಈ ದೇವಾಲಯ ಬೆಳಿಗ್ಗೆ 7 ರಿಂದ ಮಧ್ಯಾಹ್ನ 12 ಮತ್ತು ಸಂಜೆ 4 ರಿಂದ ರಾತ್ರಿ 8ರವರೆಗೆ ತೆರೆದಿರುತ್ತೆ. ಈ ದೇವಾಲಯ ಹುಬ್ಬಳ್ಳಿಯಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿದೆ. ಗದಗ ಬಸ್ ನಿಲ್ದಾಣದಿಂದ 2 ಕಿಲೋಮೀಟರ್, ಹಾಗೆ ರೈಲ್ವೆ ನಿಲ್ದಾಣದಿಂದ 3 ಕಿಲೋಮೀಟರ್ ದೂರದಲ್ಲಿದೆ.